ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀರಾ ಕಲ್ಯಾಣ ಭಾಗ 16. ಎಲ್ಲ ಕಥೆನ ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಾ, ಆದರೆ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಕೆಲವರು ಬರೀ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೂ ಕೂಡ ಲಾಂಗ್ ವಿಡಿಯೋ ಹಾಕೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಊಟಕ್ಕೆ ಕರ್ಕೊಂಡು ಬಾ ಅಂತ ಮೀರಾಗೆ ಹೇಳಲು ಆಗಲೇ ಅವನ ತೋಳುಗಳಲ್ಲಿ ಬಂದಿಯಾಗಿದ್ದ ಕ್ಷಣವನ್ನು ನೆನೆದು ಅವಳ ಮನಸ್ಸು ಕಂಪಿಸಿತು. ಆಗ ಏನು ಯೋಚಿಸ್ತಾ ಇದೆಯಾ, ಹೋಗಿ ಕಾಫಿ ಕೊಡು ಎನ್ನಲು ಬೆಚ್ಚಾಗಿ ನಗುತ್ತಾ ಅಲ್ಲಿಂದ ಅಡುಗೆ ಮನೆಗೆ ಹೋದವಳು ಕಾಫಿಯನ್ನು ತೆಗೆದುಕೊಂಡು ರೂಮಿಗೆ ಬಂದಳು. ರೂಮಿಗೆ ಬರಲು ಏಜೆ ಮುಖ ಒರೆಸ್ಕೊಂಡು ಹೊರಗೆ ಬಂದವನಿಗೆ ತಲೆ ತಗ್ಗಿಸಿ ಕಾಫಿ ಕಪ್ನ ಹಿಡಿದು ಸುಮ್ಮನೆ ನಿಂತಿದ್ದ ಮೀರಾನ ಕಂಡು, ಅಲ್ಲ ಇವಳಿಗೆ ನಾನು ನೋಡ್ತಾ ಇದ್ದ ಹಾಗೆ ಅದೇನಾಗುತ್ತೆ, ತಾಯಿ ಮನೆಗೆ ಬಂದಾಗಿಂದ ಹೊಸ ನಾಟಕ ಮಾಡ್ತಾ ಇದ್ದಾಳೆ. ನನ್ನ ನೋಡಿದರೆ ಸಾಕು ಯಾವುದೋ ಹಾರರ್ ಮೂವಿಯಲ್ಲಿ ಬರುವ ದೆವ್ವದ ಥರ ಹೆದರುತ್ತಾಳೆ ಎಂದು ನಿಧಾನವಾಗಿ ಅವಳ ಬಳಿಗೆ ಬಂದವನು ಅವಳ ಕೈಯಲ್ಲಿದ್ದಂಥ ಕಾಫಿ ಕಪ್ನ ತೆಗೆದುಕೊಂಡನು. ಏನು ಹೆಂಡತಿ, ನಮ್ಮ ಮನೇಲಿ ಚಾನ್ಸ್ ಸಿಕ್ಕಿದ್ರೆ ಸಾಕು, ನನ್ನ ರೂಮಲ್ಲಿ ಒಬ್ಬನೇ ಇದ್ದರೆ ಸಾಕು, ಕಣ್ಣು ಹೊಡೆಯೋದೇನು ಕಿಸ್ ಮಾಡೋದೇನು ಮಾಡ್ತಾ ಇದ್ದವಳು ಈಗೊಂಥರ ನಡ್ಕೋತಾ ಇದೀಯಾ, ಏನು ಸಮಾಚಾರ, ನಿಮ್ಮಮ್ಮ ನಿನ್ನ ಪಾಪಚ್ಚಿ ಅಂದ್ಲಿ ಅಂತನಾ ಅಂದಾಗ, ಹೋಗು ಗಂಡ, ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ, ಏನಾಯಿತು? ಮೊದಲ ಸಲ ನನ್ನ ಗಂಡ ನನ್ನ ಸೊಂಟವನ್ನು ಬಳಸಿ ಅಪ್ಪಿ ಹಿಟ್ಟಿದಾಗ ಹೆಂಡತಿ ಆದವಳಿಗೆ ನಾಚಿಕೆ ಆಗೋದಿಲ್ವಾ? ಹಲೋ, ಅದು ಆಕಸ್ಮಿಕ ಅಷ್ಟೇ, ಪರವಾಗಿಲ್ಲ ಬಿಡು ಗಂಡ, ನಿನಗೆ ಎಲ್ಲ ರೈಟ್ಸ್ ಇದೆ ಅಂತ ಹೇಳಿ ನಗುತ್ತಾ ಏಜೆ ಕೂಗಿದ್ರು ಕೂಡ ನಿಲ್ಲದೆ ಊಟಕ್ಕೆ ಬನ್ನಿ ಎಂದವಳು ಅಲ್ಲಿಂದ ಓಡಿದಳು. ಜೋರಾಗಿ ಹೋದವಳ ಹಣೆಗೆ ಬಾಗಿಲು ಜೋರಾಗಿ ತಾಗಲು, ಅಯ್ಯೋ ಅಮ್ಮ ಎಂದು ತಲೆ ಉಜ್ಜಿಕೊಂಡು ನಿಂತವಳ ಬಳಿಗೆ ಆತಂಕದಿಂದ ಓಡಿ ಬರ್ತಾ ಇದ್ದಂಥ ಏಜೆನ ಕಂಡು ಮತ್ತಷ್ಟು ಜೋರಾಗಿ ಓಡಿ ಹೋದಳು. ಈಡಿಯಟ್ ತಂದು ಅಷ್ಟೊಂದು ಜೋರಾಗಿ ಏಟ್ಬಿದ್ರು ಬುದ್ಧಿ ಬರಲ್ವಾ ನಿನಗೆ ಇವಳಿಗೆ ಎಂದವನು ಅವಳು ತಂದುಕೊಟ್ಟ ಕಾಫಿಯನ್ನು ಕುಡಿಯುತ್ತಾ ಕುಳಿತನು. ನಂತರ ಅಲ್ಲಿಂದ ಹೊರಗೆ ಬಂದ ಮೀರಾ, ನನ್ನ ಜೊತೆ ಯಾವತ್ತೂ ಮಾತಾಡದೇ ಇರೋನು ಇವತ್ತೇನು ಇಷ್ಟೊಂದೆಲ್ಲ ಮಾತಾಡ್ಬಿಟ್ಟ ಅಂತ ತನ್ನ ಮನಸ್ಸಲ್ಲಿ ಖುಷಿಪಟ್ಟ ಮೀರಾಗೆ ಹೊರಗಡೆಯಿಂದ ಯಾರೋ ಮೀರಾ ಅಂತ ಕೂಗ್ತಾ ಇರೋ ಶಬ್ದ ಬಂತು. ಯಾರೋ ಕೂಗ್ತಾ ಇದ್ದಾರೆ ಅಂತ ಹೊರಗಡೆ ಬಂದ್ಲು ಮೀರಾ. ನೋಡೋಕೆ ಮುಕುಂದ್ ಮನೆ ಹತ್ರ ಬಂದಿದ್ದಾನೆ. ಮುಕುಂದ್ ಕಾಫಿ ಕುಡಿತಾ ಇದ್ದ. ಏಜೆ ಕೂಡ ಮುಕುಂದ್ನ ಶಬ್ದ ಕೇಳಿ ಹೊರಗಡೆ ಬಂದ. ಏಜೆನ ನೋಡ್ತಾ ಇದ್ದ ಹಾಗೆ ಮುಕುಂದ್ ನನ್ನ ಹೃದಯನ ಕಿತ್ಕೊಂಡ ಪಾಪಿ ನೀನು ಕೂಡ ಇಲ್ಲೇ ಇದೆಯಾ, ಇವನು ಕೂಡ ಇಲ್ಲೇ ಇದ್ದಾನೆ ಅಂತ ಮನಸ್ಸೊಳಗೆ ಅಂದ್ಕೊಂಡು ಮುಖದಲ್ಲೇ ನಗು ತಂದ್ಕೊಂಡು, ಹೇಗಿದ್ದೀರಾ ಏಜೆ ಅಂದಾಗ ಏಜೆ ಎಸ್ ಐ ಆಮ್ ಫೈನ್, ನೀವು ಅಂತ ಕೇಳಿದಾಗ ನನ್ನ ಪ್ರೀತಿನ ಕಿತ್ಕೊಂಡು ನನ್ನ ಹೇಗಿದೆಯಾ ಅಂತ ಕೇಳ್ತೀಯಾ ಅಂತ ಮನಸ್ಸಲ್ಲೇ ಕ್ಷಪಿಸ್ತಾ, ನಾನು ಚೆನ್ನಾಗಿದ್ದೀನಿ ಅಂತ ಮೇಲ್ನೋಟಕ್ಕೆ ಹೇಳ್ತಾನೆ ಮುಕುಂದ್. ಸ್ವಲ್ಪ ದಿನ ಅಷ್ಟೇ ಏಜೆ, ನನ್ನ ಮೀರಾನ ನಾನು ಪಡ್ಕೋತೀನಿ ಅಂತ ತನ್ನ ಮನಸ್ಸಲ್ಲ ಒಳಗಡೆನೇ ಮಾತಾಡ್ಕೋತಾನೆ ಮುಕುಂದ್. ಅದು ಮೀರಾ ಬಂದಿದ್ದಾಳೆ ಅಂತ ಮಾತಾಡ್ಸೋದಕ್ಕೆ ಬಂದೆ ಅಂದಾಗ, ಕಮಿಂಗ್, ಒಳಗಡೆ ಬನ್ನಿ ಅಂತಾನೆ ಏಜೆ. ಮುಕುಂದ್ ಬೇಕು ಅಂತಾನೆ ಮೀರಾ ಕೈನ ಹಿಡ್ಕೊಂಡು, ಮತ್ತೆ ಮೀರಾ ಹೇಗಿದೆ ನಿನ್ನ ಹೊಸ ಜೀವನ ಅಂದಾಗ, ಅದ್ಬಿಡು ಚೆನ್ನಾಗಿದೆ ಮುಕುಂದ್ ಅಂತಾಳೆ ಮೀರಾ. ಮತ್ತೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿದೆ, ಅದನ್ನೇ ಹೇಳಿದ್ರು, ಅದು ಆ ಅದೃಷ್ಟವಂತ ಹುಡುಗಿ ಯಾರು ಅಂತ ನೀನು ನನಗೆ ಹೇಳಲೇ ಇಲ್ಲ ಅಂತ ಕೇಳಿದಾಗ, ನೀನೇ ಅಂತ ಮನಸ್ಸಲ್ಲಿ ಹೇಳಿದ್ರು ಕೂಡ ಸಮಯ ಬಂದಾಗ ಹೇಳ್ತೀನಿ ಮೀರಾ ಅಂತ ಹಾಗೆ ಮಾತನ್ನ ಮರೆಸ್ಬಿಟ್ಟ ಮುಕುಂದ್. ಏಜೆ, ನಮ್ಮ ಹುಡುಗಿಗೆ ನಾನು ಆಗಾಗ ಫೋನ್ ಮಾಡಬಹುದು ತಾನೇ ಅಂತ ಕೇಳ್ತಾನೆ ಮುಕುಂದ್. ಆಗ ಏಜೆ, ಏನು ಹೇಳಿದೆ ನೀನು ಅಂದಾಗ, ಅದೇ ಮೀರಾಗೆ ಫೋನ್ ಮಾಡಬಹುದಾ ಅಂದೆ. ಅನ್ನೋ ಅಷ್ಟರಲ್ಲಿ ಏಜೆ ಮಾತನ್ನು ಮುಂದುವರಿಸೋ ಅಷ್ಟರಲ್ಲಿನೇ ಮುಕುಂದ್, ಅದಕ್ಕೆ ನೀನು ಅವರ ಪರ್ಮಿಷನ್ ಕೇಳಬೇಕಾ, ಖಂಡಿತ ನನಗೆ ಫೋನ್ ಮಾಡಬಹುದು. ನಂತರ ಈ ಕಡೆ ಏಜೆಗೆ, ಈಡಿಯಟ್, ನನ್ನ ಹುಡುಗಿ ಅಂತೀಯ, ಸರಿನೋ ತಪ್ಪೋ, ಈಗ ಮೀರಾ ನನ್ನ ಹೆಂಡತಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕೋಪದಲ್ಲಿ ಮುಕುಂದ್ನ ನೋಡ್ತಾನೆ. ಮೀರಾ ನಿನ್ನ ಜೊತೆ ತುಂಬ ಮಾತಾಡೋದಿದೆ ಅಂತಾನೆ ಮುಕುಂದ್. ಮೀರನ ಜೊತೆ ಮುಕುಂದ್ ಮಾತಾಡೋದನ್ನು ಸಹಿಸ್ಕೊಳ್ದೆ ಮೀರಾನ ಹಶ್ವಾಗ್ತಾ ಇದೆ, ಬಾ ನನಗೆ ಊಟ ಬಡಿಸು ಅಂತಾನೆ ಏಜೆ. ಆಗ ಈ ಕರಡಿ ನನ್ನ ಮಗನೇ ದೂರ ಮಾಡೋದಕ್ಕೆ ನೋಡ್ತಾನೆ. ಮುಕುಂದ್, ಬನ್ನಿ ಊಟ ಮಾಡಿ ಅಂದಾಗ, ಇಲ್ಲ ಬೇಡ ಮೀರಾ, ನಾಳೆ ಕೂಡ ಇರ್ತೀಯ ಅಲ್ವಾ. ಏಜೆ, ಇಲ್ಲ ಬೆಳಗ್ಗೆ ಹೊರಡ್ತೀವಿ. ಮೀರಾ ಹುಸಿನಗೆ ನಗು,
ನೀನು ಇಷ್ಟು ಪೊಸೆಸಿವ್ ಆಗಿದೆಯಾ ಅಂದರೆ ನನ್ನ ಮೇಲೆ ನಿನಗೆ ಖಂಡಿತ ಪ್ರೀತಿ ಪ್ರೇಮ ಹುಟ್ಟಿದೆ ಅಂತಾನೆ ಅರ್ಥ. ಐ ಲವ್ ಯು ಗಂಡ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಸರಿ ಮುಕುಂದ್ ಹೊರಡಿ, ಲೇಟಾಗಿದೆ, ಮತ್ತೆ ಸಿಗೋಣ, ಓಕೆ ಬಾಯ್ ಅಂತ ಹೇಳಿ ಕಳಿಸ್ತಾಳೆ. ಮೀರಾ ಮಾತನ್ನ ಕೇಳಿ, ಪರವಾಗಿಲ್ಲ, ನನ್ನ ಹೆಂಡತಿ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಅಂತ ಹೇಳಿ ಖುಷಿ ಆಗ್ತಾರೆ. ಏಜೆ ಓದು ಹೋಗು ಅಂತ ಕಳಿಸಿದ ವಿಕ್ಕಿ, ಮೀರಾ ಮತ್ತು ಅಮ್ಮ ಅಡುಗೆ ಮನೆಯಲ್ಲಿ ಇರೋದ್ರಿಂದ ನಿಧಾನವಾಗಿ ಬಗ್ಗಿ ನೋಡಿದ ವಿಕ್ಕಿ, ಇದೇ ಒಳ್ಳೆ ಸಮಯ ಎಂದು ಬುಕ್ನ ಎತ್ತಿಟ್ಟು ಮೀರಾ ರೂಮಿಗೆ ಓಡಿದನು. ಕಾಫಿ ಕುಡಿಯುತ್ತಾ ಕುಳಿತಿದ್ದ ಎಜೆ ಬಳಿ ಬಂದವನು, ಏನು ಮಾಡ್ತಾ ಇದ್ದೀರಾ ಹೀರೋ ಎಂದು ಕೇಳ್ತಾನೆ. ಆಗ ಬಾ ವಿಕ್ಕಿ ಎಂದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಎಜೆ ಅವನ ಹೆಗಲ ಮೇಲೆ ಕೈನ ಹಾಕೊಂಡು, ಏನು ಇಷ್ಟೊಂದು ಬೇಗ ಓದಿ ಆಯ್ತಾ ಎನ್ನಲು, ಅಯ್ಯೋ ಹೋಗಿ ಇರೋ, ತುಂಬ ಓದಿದ್ರೆ ತಲೆ ಕೆಡುತ್ತದೆ, ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಬಂದೆ ಎಂದು ಕಾಲರ್ ಮೇಲೆ ಏರಿಸಿ ಹೇಳಲು, ಅವನ ಮಾತುಗಳನ್ನು ಕೇಳ್ತಾ ಇದ್ದ ಏಜಿಗೆ ನಗು ತರಿಸಿತು. ಮೇಲಿದ್ದ ಏಜೆ ತನ್ನ ಬ್ಯಾಗ್ನಿಂದ ಬರುವಾಗ ತಂದಿದ್ದ ಕವರ್ ತೆಗೆದು, ತಗೋ ವಿಕ್ಕಿ, ಇದು ನಿನ್ನ ಭಾವನ ಕಡೆಯಿಂದ, ಅಲ್ಲ 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 ನಿನ್ನ ಹೀರೋ ಕಡೆಯಿಂದ ಅಂತ ಸ್ಮಾಲ್ ಗಿಫ್ಟ್ ಎಂದು ಬಾಕ್ಸ್ ಒಂದನ್ನು ತೆಗೆದು ಅವನ ಕೈಗೆ ಇಡಲು, ವಾವ್ ನಂಗ ಇದು ಏನು ತಂದಿದ್ದೀರಾ ಹೀರೋ ಎಂದು ಅವನ ಮುಖವನ್ನು ನೋಡಲು ಅವನ ತಲೆ ಮುಟುಕಿ, ನೀನು ತೆಗೆದು ನೋಡಿದರೆ ತಾನೇ ಏನಿದೆ ಅಂತ ಗೊತ್ತಾಗುತ್ತದೆ, ಫಸ್ಟು ತೆಗೆದು ನೋಡು ಎನ್ನಲು ಖುಷಿಯಿಂದ ಬಾಕ್ಸ್ನ ಓಪನ್ ಮಾಡಿದ ವಿಕ್ಕಿ ಸಂತೋಷದಿಂದ ಜೋರಾಗಿ ಕಿರಿಚಿದನು. ಅವನ ಧ್ವನಿ ಕೇಳಿ ಆತಂಕದಿಂದ ಮೀರಾ ಮತ್ತು ರೇಖಾ ಅವರು, ವಿಕ್ಕಿ ಏನಾಯಿತು ಎಂದು ಅವನ ರೂಮಿಗೆ ಹೋಗಿ ನೋಡಿ ಅವನು ಅಲ್ಲಿ ಇರದೇ ಇದ್ದದನ್ನು ಕಂಡು ಮೀರಾ ರೂಮಿಗೆ ಬಂದು ನೋಡಿದರೆ ಖುಷಿಯಿಂದ ವಿಕ್ಕಿ ತನ್ನ ಭಾವನನ್ನ ಅಪ್ಪಿಕೊಂಡು ಅಳ್ತಾ ಇದ್ದನು. ಆತಂಕದಿಂದ ಓಡಿ ಬಂದ ಮೀರಾ, ಏನಾಯ್ತು ವಿಕ್ಕಿ, ಯಾಕೋ ಹಾಗೆ ಕಿರ್ಚಿಕೊಂಡೆ, ಎಲ್ಲಾದರೂ ಬಿದ್ದುಬಿಟ್ಯಾ ಎಂದು ಗಾಬರಿಯಿಂದ ಅವನ ಮೈಕೈ ಮುಟ್ಟುತ್ತಾ ಕೇಳಲು, ಅಯ್ಯೋ ನಾನು ದುಃಖದಿಂದ ಅಳ್ತಾ ಇರೋ ಕಣ್ಣೀರಲ್ಲ ಕಣೆ, ಇದು ಖುಷಿಯಿಂದ ಬರ್ತಾ ಇರೋ ಕಣ್ಣೀರು ಕಣೆ. ಮೀರಾ, ಇಲ್ಲಿ ನೋಡು, ಹೀರೋ ನನಗೆ iPhone 14 Pro Max ಮೊಬೈಲ್ ತಂದು ಕೊಟ್ಟಿದ್ದಾರೆ. ಅಕ್ಕ ನಿಮಗೆ ಗೊತ್ತಾ, ಈ ಫೋನ್ ತಗೊಳ್ಳೋದು ನನ್ನ ಕನಸು ಕೂಡ ಆಗಿತ್ತು, ಆದರೆ ಇಷ್ಟು ಬೇಗ ನನ್ನ ಕನಸು ನಿಜ ಆಯಿತು. ಥ್ಯಾಂಕ್ ಯು ಸೋ ಮಚ್ ಹೀರೋ. ನನ್ನ ಫ್ರೆಂಡ್ಸ್ ಹತ್ತಿರ ಯಾರ ಹತ್ರವೂ ಕೂಡ ಇಂಥ ಫೋನ್ ಇಲ್ಲ. ಥ್ಯಾಂಕ್ಸ್ ಸೋ ಮಚ್ ಎಂದು ಏಜಿನ ಅಪ್ಪಿಕೊಳ್ಳುತ್ತಾ ತನ್ನ ಸಂತೋಷವನ್ನು ವ್ಯಕ್ತಪಡಿಸಲು, ಮೀರಾ ತಂದೆ ಅವನಿಗೆ, ಯಾಕಪ್ಪ ಅಷ್ಟೊಂದು ದುಬಾರಿ ಫೋನ್ ಕೊಡಿಸಿದ್ದಕ್ಕೆ ಹೋದೆ, ಅವನಿಗೆ ಮೊಬೈಲ್ ಕೊಡಿಸಿದ್ದು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂತೆ ಆಗುತ್ತೆ. ಮೊದಲೇ ಅವನ ಬುಕ್ನ ಹಿಡಿಯುವುದು ಕಡಿಮೆ, ಅಷ್ಟರಲ್ಲೇ ಇದೆ, ಇನ್ನು ಮೊಬೈಲ್ ಕೈಗೆ ಸಿಕ್ಕಿದ್ರೆ ಕೇಳಲೇಬೇಡಿ ಎನ್ನಲು, ಮಾವ ವಿಕ್ಕಿ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ಈ ಸಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತೀನಿ ಅಂತ, ಅದಕ್ಕಾಗಿ ಈ ಫೋನ್. ಆಗ ವಿಕ್ಕಿ, ಖಂಡಿತ ಈಗ ನಾನು ಓದ್ಕೋತೀನಿ ಎಂದು ತನ್ನ ರೂಮಿಗೆ ಓಡಿದನು. ವಿಕ್ಕಿ ಓದಲು ಓಡಿ ಹೋಗಿದ್ದನ್ನು ಕಂಡು ಮೀರಾ ಬಿಟ್ಟು ಅಲ್ಲಿದ್ದವರ ಮುಖದ ಮೇಲೆ ಮುಗುಳ್ನಗೆ ಮೂಡಿತು. ಮೀರಾ, ಅಮ್ಮ ಅಪ್ಪ ಅವರು, ಏಜೆ ಬಾರಪ್ಪ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅನ್ನಲು ನಗುತ್ತಾ ಏಜೆ ಅವರೊಂದಿಗೆ ನಡೆಯಲು, ಏಜೆ ಬಗ್ಗೆ ಯೋಚಿಸ್ತಾ ಬೆಡ್ ಮೇಲೆ ಹಾಗೆ ಕುಳಿತವಳ ಕಣ್ಣಿಗೆ ಫೋನ್ ಬಾಕ್ಸ್ ಕಾಣಿಸಲು ಅದನ್ನು ತೆಗೆದುಕೊಂಡು ಅದರ ಬೆಲೆ ಕಂಡವಳಿಗೆ ಮತ್ತಷ್ಟು ಆತಂಕ ಆಗಿತ್ತು. ಅಯ್ಯೋ ಇದೇನಿದು, ಇವರು ಇಷ್ಟು ಚಿಕ್ಕ ಹುಡುಗನಿಗೆ 1,00,000 ಫೋನ್ ತಂದಿದ್ದಾರೆ, ಅಲ್ಲ ಇವು ತಲೆಯಲ್ಲಿ ಸ್ವಲ್ಪನಾದರೂ ಬುದ್ಧಿಗಿದ್ದಿ ಏನಾದರೂ ಇದೆಯಾ ಇಲ್ವಾ, ಅವನಿಗೆ ಇನ್ನೂ ಸ್ಕೂಲ್ ಹೋಗ್ತಾ ಇರುವಂತಹ ಹುಡುಗ, ಅಂಥ ಮಕ್ಕಳಿಗೆ ಯಾರಾದರೂ ಲಕ್ಷಾಂತರ ಬೆಲೆ ಬಾಳುವ ವಸ್ತುಗಳನ್ನು ಕೊಡಿಸ್ತಾರಾ, ಮೊದಲೇ ಮೊಬೈಲ್ ನೋಡೋದು ಅಂದರೆ ಅವನಿಗೆ ಹುಚ್ಚು, ಅಂಥವನಿಗೆ ಇಂತಹ ಫೋನ್ ಕೊಟ್ಟರೆ ಅವನು ಓದ್ತಾನ, ಯಾರಿಗಾದರೂ ಕೂಡ ಮಕ್ಕಳಿಗೆ ಈ ಥರ ಫೋನ್ ಕೊಟ್ಟರೆ ಓದ್ತಾರಾ, ಅಲ್ಲ ಇಷ್ಟೊಂದು ಬೆಲೆ ಬಾಳುವ ಫೋನ್ ಯಾಕೆ ಕೊಡಬೇಕು, ಇಲ್ಲ ಇದೆಲ್ಲ ಯೂಸ್ ಮಾಡೋ ವಯಸ್ಸು ಅವನಿಗೆ ಇನ್ನೂ ಆಗಿಲ್ಲ, ಇದನ್ನು ವಾಪಸ್ ಕೊಟ್ಟು ಬನ್ನಿ ಅಂತ ಹೇಳಬೇಕು ಎಂದು ಯೋಚಿಸ್ತಾ ಕುಳಿತವಳನ್ನು ಎಚ್ಚರಿಸಿದ್ದು ಅವರ ಅಮ್ಮ. ಮೀರಾ, ಎಲ್ಲ ಅಲ್ಲಿ ಊಟಕ್ಕೆ ಕುಳಿತಿದ್ದಾರೆ, ಬಂದು ಊಟ ಮಾಡೋದನ್ನ ಬಿಟ್ಟು ಇಲ್ಲಿ ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಲು ತಕ್ಷಣವೇ ತನ್ನ ಮರೆವಿಗೆ ತಾನೇ ಬೈದ್ಕೊಂಡು ಮೊಬೈಲ್ ತೆಗೆದು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಹೊರಗೆ ಬಂದಳು. ವಿಕ್ಕಿ ಮತ್ತು ಏಜೆ ನಗುತ್ತಾ ಮಾತನಾಡುತ್ತಾ ಕುಳಿತಿರುವುದನ್ನು ಕಂಡು, ಹಬ್ಬ ಮದುವೆಯಾಗಿ ಇಷ್ಟು ದಿನಕ್ಕೆ ಇವರ ನಗುವನ್ನು ನೋಡಿದ್ದು ಇವತ್ತೇ, ಅಲ್ಲ ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಹೀಗೆ ನಗ್ತಾ ಇರೋಕ್ಕೆ ಏನು ಕಷ್ಟ, ಯಾವಾಗಲೂ ಮುಖವನ್ನು ಊದಿಸ್ಕೊಂಡು ಇವರ ಮುಖವನ್ನು ನೋಡಲು ಸಹ ಭಯ ಆಗುತ್ತೆ, ಹಾಗೆ ಕಣ್ಣಲ್ಲಿ ಬೆಂಕಿ ತಿಂದವರ ಹಾಗೆ ಮುಖ ಉರಿತಾನೆ ಇರುತ್ತದೆ, ಆಗಿನಿಂದ ಏನು ಯೋಚನೆ ಮಾಡ್ತಾ ಇದೀಯ ಮೀರಾ, ಬಾರಮ್ಮ ಬಂದು ಊಟ ಬಡಿಸು ಅಂತ ಹೇಳಲು ನಿಧಾನವಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ವಿಕ್ಕಿ ಮತ್ತು ಏಜೆಗೆ ಊಟ ಬಡಿಸಿ ಗಂಡನಿಗೆ ಇಷ್ಟ ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದನ್ನು ಬಡಿಸಿ
ಅವನ ಮುಂದೆ ಇಟ್ಟು ಸುಮ್ಮನೆ ನಿಂತವಳನ್ನು ಅರೆ ನೀನು ಊಟ ಮಾಡು ಬಾ ಎಂದು ಬಲವಂತದಿಂದ ಅವನ ಮುಂದೆ ಕೂರಿಸಿ ಊಟವನ್ನು ಬಡಿಸಲು ಅವನ ನೇರ ನೋಟ ಹೆದರಿಸುವುದು ಕಷ್ಟವಾಗಿ ಕಣ್ಣು ಹೊಡೆದು ಸುಮ್ಮನೆ ತಲೆ ತಗ್ಗಿಸಿ ಕುಳಿತಳು ಮೀರಾ. ಜೊತೆಗೆ ನಗುತ್ತಾ ಮಾತನಾಡುತ್ತಿದ್ದರು. ವಾರೆಗಣ್ಣಿನಲ್ಲಿ ಅವಳನ್ನು ಕಂಡ ಏಜಿಗೆ ಆಗಲೇ ತನ್ನನ್ನು ನೋಡಿ ಹೆದರಿಕೆಯಿಂದ ಓಡುವಾಗ ಬಾಗಿಲು ಬಡಿದುಕೊಂಡು ಹಣೆ ಕೆಂಪಾಗಿತ್ತು. ಊಟ ಮಾಡಲು ಕುಳಿತರು. ತಿನ್ನದೆ ತಟ್ಟೆಯಲ್ಲಿ ರಂಗೋಲಿ ಬಿಡಿಸ್ತಾ ಕುಳಿತಿದ್ದಾಳೆ. ಮೀರಾಳನ್ನ ಕಂಡು ಕೋಪದಿಂದ ಈ ಇಡಿಯಟ್ ತಿನ್ನೋದು ಬಿಟ್ಟು ಕೋಳಿ ಕೆದಕೋ ಹಾಗೆ ಕೆದಕ್ತಾ ಕುಳಿತಿದ್ದಾಳೆ ಎಂದು ತನ್ನ ಊಟವನ್ನು ಮುಗಿಸಿ ವಿಕ್ಕಿ ಜೊತೆಗೆ ಸ್ವಲ್ಪ ಹೊತ್ತು ವಾಕ್ ಮಾಡಲು ಹೊರಗೆ ಬಂದನು ಏಜೆ. ಅವನು ಎದ್ದ ನಂತರ ಬೇಗನೆ ಊಟ ಮುಗಿಸಿ ಎದ್ದವಳು ಅಡುಗೆ ಮನೆ ಕ್ಲೀನ್ ಮಾಡಲು ನಿಂತಳು. ಅದನ್ನು ಕಂಡು ರೇಖಾ ಅವರು ಇದನ್ನೆಲ್ಲ ನಾನು ಮಾಡ್ಕೊಳ್ತೀನಿ, ನೀನು ಹೋಗಿ ಬೆಡ್ನ ಸ್ವಲ್ಪ ಕ್ಲೀನ್ ಮಾಡಿ ಹೋಗು, ಅವರಿಗೆ ಇಂತಹ ಮನೆಗಳಲ್ಲಿ ಮಲಗಿ ಅಭ್ಯಾಸ ಇರೋದೇ ಇಲ್ಲ ಎಂದು ಅವಳನ್ನು ತನ್ನ ರೂಮಿಗೆ ಕಳುಹಿಸಿದರು ರೇಖಾ. ರೂಮಿಗೆ ಬಂದ ಮೀರಾ ಹಾಸಿಗೆ ಪೂರ್ತಿ ನೀಟಾಗಿ ಅವಳ ಬೆಡ್ನ ಕ್ಲೀನ್ ಮಾಡಿ ಗಂಡನಿಗೆ ಹೊಸ ಬೆಡ್ಶೀಟ್ ಇಟ್ಟು ಎಲ್ಲ ಸರಿಯಾಗಿದೆ ಎಂದು ನೋಡುತ್ತಾ ನಿಂತವಳಿಗೆ ಈಗ ತಾನು ಎಲ್ಲಿ ಮಲಗೋದು ಎಂದು ಚಿಂತೆ ಆಯಿತು. ರೂಮಿನಲ್ಲಿ ಹೋಗಿ ಚಾಪೆ ತಗೊಂಡು ಬರಲಾ? ಅಯ್ಯೋ ಬೇಡ. ಅಮ್ಮ ಚಾಪೆ ಯಾಕೆ ಅಂತ ಕೇಳಿದ್ರೆ ಏನು ಹೇಳೋದು? ಆಮೇಲೆ ಅವರಿಗೆ ನಾವಿಬ್ಬರು ಒಟ್ಟಿಗೆ ಮಲ್ಗೋದಿಲ್ಲ ಅಂತ ತಿಳಿದ್ರೆ ತುಂಬಾ ನೊಂದ್ಕೊಳ್ತಾರೆ. ಬೇಡ ಬೇಡ, ಇವತ್ತು ಒಂದಿನ ರಾತ್ರಿ ತಾನೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಮಲಗ್ತೀನಿ. ನನ್ನ ಮುದ್ದು ಗಂಡ ಹೇಮಾ ಅಮ್ಮನ ಬಲವಂತಕ್ಕೆ ಇಲ್ಲಿಗೆ ಬಂದಿದ್ರು ಕೂಡ ಯಾರಿಗೂ ಬೇಜಾರು ಆಗೋ ಹಾಗೆ ನಡ್ಕೊಂಡಿಲ್ಲ. ನೀನು ನಿಜವಾಗ್ಲೂ ಹೀರೋ ಕಣೋ ಅಂತ ಅಂದ್ಕೊಂಡ್ಳು. ಆದರೂ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಆದರೂ ಯಾವುದೋ ರೂಪದಲ್ಲಿ ನಾವು ಒಂದು ಆಗಿದ್ದೀವಿ. ನನ್ನ ಹಣೆ ಬರಹನೋ ಇಲ್ಲ ಆ ದೇವ್ರ ಆಟನೋ ಗೊತ್ತಿಲ್ಲ. ಮುಂದೆ ನನ್ನ ಜೀವನ ಹೇಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಕಣೋ ಗಂಡ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾಳೆ ಮೀರಾ. ಈ ಕತೆ ಮುಂದೆ ಏನಾಗಬಹುದು? ಈ ಕತೆ ಖಂಡಿತ ಮುಂದಕ್ಕೆ ಮುಂದುವರಿಯುತ್ತೆ. ನೋಡೋದಕ್ಕೆ ಕಾಯ್ತಾ ಇರಿ. ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಮತ್ತೊಂದು ಸಲ ಕೇಳ್ಕೊತಾ ಇದ್ದೀನಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.